Hello everyone and welcome back to my channel. I am so excited for today's video. We have a lot of great things to cover. So let's jump right into it. ಎಲ್ಲರಿಗೂ ನಮಸ್ಕಾರ. ಇದು ಅದೃಷ್ಟ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸವರಾಜ್. ಈ ದಿನ ಈ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ಅದೇ RRB ಸೆಕ್ಷನ್ ಕಂಟ್ರೋಲರ್ ಜಾಬ್ಸ್ಗೆ ಆನ್ಲೈನ್ ಅಪ್ಲಿಕೇಶನನ್ನು ನಾವು ಯಾವ ರೀತಿ ಸಲ್ಲಿಸ್ಬೋದು ಅಂತ. ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇರೋ ಹಾಗೆ ಇದು RRB ರಿಕ್ರೂಟ್ಮೆಂಟ್ ಜಾಬು. ಟೋಟಲಿ 119 ವೇಕೆನ್ಸೀಸ್ ಇದೆ. ಇಂಪಾರ್ಟೆಂಟ್ ಡೇಟ್ಸ್ ಬಂದು 15/7/2026ರಿಂದ ಸ್ಟಾರ್ಟ್ ಆಗಿ ಎಂಡ್ ಆಗ್ತಾ ಇರೋದು ಆಗಸ್ಟ್ 14ಕ್ಕೆ. ಇಲ್ಲಿ ಪೇಮೆಂಟನ್ನು ನೀವು 16 ಆಗಸ್ಟ್ 2026ರವರೆಗೆ ಪೇ ಮಾಡೋ ಅವಕಾಶವನ್ನು ನೀಡಲಾಗಿದೆ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಏನಪ್ಪ ಅಂದ್ರೆ, ಜನರಲ್ OBC EWS ಕ್ಯಾಂಡಿಡೇಟ್ಸ್ಗೆ 500 ರೂಪೀಸ್ ಫೀಸ್ ಇದೆ. ಇಲ್ಲಿ ನಿಮಗೆ 400 ರೂಪೀಸ್ವರೆಗೂ ರಿಫಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಫೀಮೇಲು SC ST ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗೆ 250 ರೂಪೀಸ್ ಇದೆ. ಇಲ್ಲಿ ನಿಮ್ಮ ಅಮೌಂಟ್ ಅಂದರೆ 250 ರೂಪೀಸ್ ಕೂಡ ಫುಲ್ ಅಮೌಂಟು ರಿಫಂಡ್ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಸ್ವಲ್ಪ ಶಾರ್ಟಾಗಿ ಈ ಜಾಬ್ನ ಇನ್ಫಾರ್ಮೇಷನನ್ನು ನೋಡ್ತಾ ಹೋಗೋಣ. ವೇಕೆನ್ಸಿ ಓವರ್ ವ್ಯೂ ಬಂದು ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿಯಾಗಿರುತ್ತೆ. ಆಲ್ಮೋಸ್ಟ್ ನಾನು ಇಂಪಾರ್ಟೆಂಟ್ ಯಾವುದಿದೆ ಅದನ್ನು ಮಾತ್ರ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು 20ರಿಂದ 33 ವರ್ಷದೊಳಗಿನ ಡಿಗ್ರಿ ಕ್ಯಾಂಡಿಡೇಟ್ಸ್ಗೆ ಈ ರಿಕ್ರೂಟ್ಮೆಂಟ್ ಅನ್ವಯ ಆಗುತ್ತೆ. ಮತ್ತು ಸ್ಯಾಲ್ರಿ ಬಂದು ಪೇ ಸ್ಕೇಲ್ ಇಲ್ಲಿ ಲೆವೆಲ್ 6 ಅಥವಾ 7th CPC ಪೇಮೆಂಟ್ ಅನ್ವಯ ಆಗುತ್ತೆ. ಇದು ಇನಿಷಿಯಲಿ ಅಂದರೆ ಸ್ಟಾರ್ಟ್ ಆಗೋದು 35,400ರಿಂದ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ. ಏಜ್ ರಿಲ್ಯಾಕ್ಸೇಷನು, ಆಮೇಲೆ ಈಗಾಗಲೇ ಹೇಳಿದಂತೆ ಅಪ್ಲಿಕೇಶನ್ ಫೀಸು. ಇಂಡಿಕೇಟಿವ್ ನೋಟಿಸ್ ಡೇಟು 27 ಜೂನ್ 2026ಕ್ಕೆ ಆಗಿತ್ತು. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಜುಲೈ 15ರಿಂದ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಎಂಡ್ ಆಗೋದು ಆಗಸ್ಟ್ 14ರಂದು. ಲಾಸ್ಟ್ ನೀವು ಪೇಮೆಂಟ್ ಮಾಡೋಕ್ಕೆ 16/8 ಅಂದರೆ ಆಗಸ್ಟ್ 16ಕ್ಕೆ ನಿಮಗೆ ಅಮೌಂಟನ್ನು ಪೇ ಮಾಡೋಕ್ಕೆ ಅವಕಾಶವನ್ನು ನೀಡಲಾಗಿದೆ. ಅಪ್ಲಿಕೇಶನ್ ಮಾಡಿಫಿಕೇಷನ್ ವಿಂಡೋ ಓಪನ್ ಆಗುತ್ತೆ. ಅದು ಆಗಸ್ಟ್ 17ರಿಂದ ಆಗಸ್ಟ್ 26ರವರೆಗೆ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಉಳಿದೆಲ್ಲ ಇನ್ಫಾರ್ಮೇಷನ್ಗಳನ್ನು ನೀವು ಇಲ್ಲಿ ನೋಡ್ಕೋಬಹುದು. ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಆಗಿರುತ್ತೆ ಅಂದರೆ, 2 CBT ಇರುತ್ತೆ ನಮಗೆ, ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಈ ರೀತಿಯಾಗಿ ಇದು ನಿಮಗೆ ರಿಕ್ರೂಟ್ಮೆಂಟ್ ಇರುತ್ತೆ. ಸೊ ನಾವೀಗ ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸ್ಬೋದು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಅಪ್ಲಿಕೇಶನನ್ನು ಸಲ್ಲಿಸೋಕ್ಕೆ ನಾವು ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಬ್ರೌಸರನ್ನು ಓಪನ್ ಮಾಡ್ಕೊಂಡಿದ್ದೀವಿ ಈಗ. ಸೊ ನಾವೀಗ ನಮ್ಮ DG ವಿಲೇಜ್ ಸರ್ವಿಸ್ ವೆಬ್ಸೈಟ್ನಲ್ಲಿ ನಾವೀಗ ಆಲ್ರೆಡಿ ಈ ಒಂದು ಜಾಬ್ಗೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸೋಕ್ಕೆ ಡೈರೆಕ್ಟ್ ಲಿಂಕನ್ನು ಆ್ಯಡ್ ಮಾಡಿದ್ದೀವಿ. ಸೊ ಅಲ್ಲಿಂದ ನೀವು ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಇಲ್ಲಾಂದರೆ ನೀವು RRB ವೆಬ್ಸೈಟ್ ಡೈರೆಕ್ಟ್ ಸರ್ಚ್ ಮಾಡಿ ಹೋಗ್ಬೋದು. ಸೊ ನಾನು ಈಗಾಗಲೇ ಇದನ್ನು ಲಿಂಕ್ ಮಾಡಿರೋದ್ರಿಂದ ಇದು ನಮ್ಮ ವೆಬ್ಸೈಟು. ಸೊ ಇಲ್ಲಿಂದ ನಾನು ಅಪ್ಲಿಕೇಶನನ್ನು ಸಲ್ಲಿಸ್ತಾ ಇರೋದು. ನೋಡ್ತಾ ಇದ್ದೀರಾ, ಈ ಎಲ್ಲ ಇನ್ಫಾರ್ಮೇಷನ್ಗಳನ್ನು ನಾವೀಗ ಆಲ್ರೆಡಿ ನಮ್ಮ ವೆಬ್ಸೈಟ್ನಲ್ಲಿ ಆ್ಯಡ್ ಮಾಡಿದ್ದೀವಿ. ಸೊ ಮಿಡಲಲ್ಲಿ ಕಾಣ್ತಾ ಇರೋದು RRB ಸೆಕ್ಷನ್ ಕಂಟ್ರೋಲರ್ ಜಾಬ್ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್. ಸೊ ಇಲ್ಲಿಂದ ನಾವು ಕ್ಲಿಕ್ ಮಾಡಿದ ತಕ್ಷಣ ಈ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಮೊದಲಿಗೆ ನಾನು ಆಲ್ರೆಡಿ ಎಲ್ಲ ರಿಜಿಸ್ಟರ್ ಮಾಡ್ಕೊಂಡಿರೋದ್ರಿಂದ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇಲ್ಲ. ಸೊ ಆಲ್ರೆಡಿ ನಾನೀಗ ಅಕೌಂಟ್ ಕ್ರಿಯೇಟ್ ಆಗಿರೋದ್ರಿಂದ ಲಾಗಿನ್ ವಿತ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ನಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತೀವಿ. ಅದಾದ ನಂತರ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ಗೆ OTP ಬರುತ್ತೆ. ಇಲ್ಲಿ ರೈಟ್ ಮಾರ್ಕ್ ಮಾಡಿಕೊಂಡು ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಒಂದ್ಸಲ ನೀವು ನೋಟಿಫಿಕೇಷನನ್ನು ರೀಡ್ ಮಾಡಿದರೆ ಇಲ್ಲಿ ನಿಮಗೆ ಯಾವುದು ಸೂಟೇಬಲ್ ಆಗಿರೋ ಒಂದು RRB ಸೆಕ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನನ್ನು ಕಂಟಿನ್ಯೂ ಮಾಡ್ಕೋಬೇಕು. ಸೊ ನಾನೀಗ ಬೆಂಗಳೂರನ್ನು ಕ್ಲಿಕ್ ಮಾಡ್ತಾ ಇದ್ದೇನೆ. ಇವೆರಡು ರೈಟ್ ಮಾಡಿಕೊಂಡು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ ಸ್ನೇಹಿತರೆ. ಸೊ ಈ ರೀತಿಯಾಗಿ ಪಾಪಪ್ ಬರುತ್ತೆ, ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಪರ್ಸನಲ್ ಡೀಟೇಲ್ಸು, ಅದರ್ಸ್ ಡೀಟೇಲ್ಸು, ಕ್ವಾಲಿಫಿಕೇಷನ್ ಡೀಟೇಲ್ಸು, ಅಪ್ಲೋಡ್ ಪ್ರೊಫೈಲ್ ಡಾಕ್ಯುಮೆಂಟ್ಸು, ಆಮೇಲೆ ಪ್ರಿಫರೆನ್ಸಸ್ಸು, ಈ ಎಲ್ಲ ಡೀಟೇಲ್ಸನ್ನು ನೀವು ಅಪ್ಲೋಡ್ ಮಾಡ್ತಾ ಅಪ್ಲಿಕೇಶನನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಕಮ್ಯುನಿಟಿ ಡೀಟೇಲ್ಸಲ್ಲಿ ನಾನು ಎಂಟ್ರಿ ಮಾಡ್ತಾ ಇರೋ ಡೀಟೇಲ್ಸನ್ನು ನೋಡ್ತಾ ಇದ್ದೀರಾ ಆಲ್ರೆಡಿ. ಇಲ್ಲಿ ಏಪ್ರಿಲಿಂದ ಇದು ಜೂನ್ ಅಂದರೆ ಜುಲೈ ಎಂಡ್ವರೆಗೆ
ಈ ಅಪ್ಲಿಕೇಶನನ್ನು ನೀವು ಈ ಕಮ್ಯುನಿಟಿ ಡಾಕ್ಯುಮೆಂಟ್ಸನ್ನು ಪಡ್ಕೊಂಡಿರಬೇಕು. ಅದನ್ನು ಮಾತ್ರ ಇಲ್ಲಿ ಎಂಟ್ರಿ ಮಾಡೋಕ್ಕೆ ಅವಕಾಶ ಇದೆ. ಸೊ ಬಿಟ್ಟರೆ SC/ST ಕ್ಯಾಂಡಿಡೇಟ್ಸ್ಗೂ ಕೂಡ ಅದು ಚೇಂಜಸ್ ಇರುತ್ತೆ. ಯಾಕಂದರೆ SC/ST ಕ್ಯಾಂಡಿಡೇಟ್ಸ್ಗೆ ಕಾಸ್ಟ್ ಅನ್ನೋದು ಲೈಫ್ ಟೈಮ್ ವ್ಯಾಲಿಡ್ ಇರುತ್ತೆ. ಅವರು ಇದನ್ನು ಆ್ಯಡ್ ಮಾಡಬಹುದು. ಸೊ ನಾವು ಅಪ್ಲಿಕೇಶನ್ ಕಂಟಿನ್ಯೂ ಮಾಡೋಣ. ಪ್ರೆಸೆಂಟ್ ಅಡ್ರೆಸ್ಸು ಇಲ್ಲಿ ಕ್ಯಾಟಗರಿ ಡೀಟೇಲ್ಸಲ್ಲಿ ಡಿಫೆನ್ಸ್ ಸರ್ವಿಸ್ ಡೀಟೇಲ್ಸ್ ಅಂತ ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ ನೋ ಬರುತ್ತೆ. ಆಮೇಲೆ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಏನಾದರೂ ಇದೆ ಎಸ್ ಅಥವಾ ನೋ ಅಂತ ಕ್ಲಿಕ್ ಮಾಡಿ. ಸ್ಕ್ರೈಬ್ ಡೀಟೇಲ್ಸು ಅಂದರೆ ನಿಮ್ಮ ಡಿಸೆಬಿಲಿಟಿಗೆ ನೀವು ಅನುಕೂಲಕ್ಕೆ ತಕ್ಕಂತೆ ರೈಟಿಂಗ್ ಎಫೆಕ್ಟೆಡ್ ಟರ್ಮ್ಸನ್ನು ನೋಡಿಕೊಂಡು ಇಲ್ಲಿ ಎಸ್ ಆರ್ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಡೀಟೇಲ್ಸ್ ಆಫ್ ಸರ್ವಿಂಗ್ ರೈಲ್ವೆ ಅಪ್ಲಿಕೆಂಟು, ಆಮೇಲೆ ಕರೆಂಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸು, ಇವೆಲ್ಲ ಡೀಟೇಲ್ಸನ್ನು ಆ್ಯಡ್ ಮಾಡಿ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಫಾರ್ ರಿಫಂಡ್ ಆಫ್ ಫೀ ಅಂದರೆ ಅಪ್ಲಿಕೇಶನ್ ಹಾಕುವಾಗ ನೀವೇನು ಕಟ್ತಿರೋ ಫೀಸು, ಆ ಫೀಸ್ ರಿಫಂಡ್ ಆಗೋಕ್ಕೆ ಇದು DBT ಮೇಲೆ ಅಮೌಂಟ್ ರಿಫಂಡ್ ಆಗೋದ್ರಿಂದ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಹಿಯರ್ ಬೈ ಕನ್ಸೆಂಟ್ ರಿಫಂಡ್ ಮೇ ಬಿ ಕ್ರೆಡಿಟೆಡ್ ಟು ಬ್ಯಾಂಕ್ ಅಕೌಂಟ್ ಲಿಂಕ್ಡ್ ವಿತ್ ಮೈ ಮೆನ್ಷನ್ಡ್ ಆಧಾರ್ ನಂಬರ್ ಅಂತ ಹೇಳ್ತಾ ಇದೆ. ಸೊ ಆ ಅಗ್ರಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮ್ಮ ಇನ್ಫಾರ್ಮೇಷನ್ ಫೆಚ್ ಆಗುತ್ತೆ, ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಂತ. ಸೊ ನಾವು ಈಗ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಇವಾಗ ನೋಡ್ತಾ ಇದ್ರೆ ಇಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇವಾಗ ಮೆಟ್ರಿಕ್ಯುಲೇಷನ್ ಆಮೇಲೆ ಬ್ಯಾಚುಲರ್ ಡಿಗ್ರಿ ಇನ್ಫಾರ್ಮೇಷನ್ನ ಕೇಳಿದಾರೆ. ಮೊದಲಿಗೆ ನಾವು ಮೆಟ್ರಿಕ್ಯುಲೇಷನ್ ಅಂದರೆ SSLC ಡೀಟೇಲ್ಸನ್ನು ಎಂಟರ್ ಮಾಡೋಣ. ಮೊದಲಿಗೆ ಸ್ಟೇಟು, ಡಿಸ್ಟಿಕ್ಕು, ಬೋರ್ಡ್ ಯಾವುದಿದೆ, ಆಮೇಲೆ ಯಾವಾಗ ಪಾಸ್ ಆಯಿತು, ರೋಲ್ ನಂಬರ್ ಏನು, ಸೀರಿಯಲ್ ನಂಬರ್ ಏನು, ಇವೆಲ್ಲ ಡೀಟೇಲ್ಸನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಮ್ಮ ಎಜುಕೇಷನ್ ಡೀಟೇಲ್ಸನ್ನು ಮೆಟ್ರಿಕ್ಯುಲೇಷನ್ಸು ಆಮೇಲೆ ಬ್ಯಾಚುಲರ್ ಡಿಗ್ರಿ ಈ ಇನ್ಫಾರ್ಮೇಷನನ್ನು ಆ್ಯಡ್ ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಫೋಟೋ ಆಮೇಲೆ ಸೈನು, ಮೊದಲಿಗೆ ಫೋಟೋ ಕೇಳ್ತಾ ಇದೆ, ಆಮೇಲೆ ಸೈನನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಫೋಟೋಗ್ರಾಫ್ಸ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ನ ಕೊಡಲಾಗಿದೆ. ಈ ಮಾಹಿತಿಯನ್ನು ಸ್ವಲ್ಪ ನೋಡಿಕೊಂಡು ಆಮೇಲೆ ನಿಮ್ಮ ಇಮೇಜನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿ. ಒಂದು ನೀವು ಸಿಸ್ಟಮಿಂದ ಅಪ್ಲೈ ಮಾಡ್ತಾ ಇದ್ದರೆ ಇಲ್ಲಿ ವೆಬ್ ಕ್ಯಾಮನ್ನು ಆ್ಯಡ್ ಮಾಡಿ ಲೈವನ್ನು ಕ್ಯಾಪ್ಚರ್ ಮಾಡ್ಕೋಬೋದು, ಇಲ್ಲಾಂದರೆ ನಿಮ್ಮ ಮೊಬೈಲ್ನಿಂದ ಕೂಡ ಕ್ಯಾಪ್ಚರ್ ಮಾಡ್ಕೋಬೋದು. ಇಲ್ಲಿ ಮೊಬೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು QR ಕೋಡ್ ಬರುತ್ತೆ. ಈ QR ಕೋಡನ್ನು ನೀವು ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ಆಮೇಲೆ 5 ನಿಮಿಷದಲ್ಲಿ ನೀವು 3 ಸಾರಿ ಕ್ಯಾಪ್ಚರ್ ಮಾಡ್ಬೋದಾಗಿದೆ. ಲೈಟ್ ಕಲರ್ ಬ್ಯಾಕ್ಗ್ರೌಂಡ್ ಇರಬೇಕು. ಸರಿ, ಇನ್ಸ್ಟ್ರಕ್ಷನನ್ನು ನೋಡಿಕೊಂಡು ನಾವೀಗ ಕ್ಯಾಪ್ಚರ್ ಲೈವ್ ಇಮೇಜ್ ಮೇಲೆ ಕ್ಲಿಕ್ ಮಾಡೋಣ. ಟ್ವಿನ್ಸ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ಸೊ ನಾವೀಗ ಲೈವ್ ಕ್ಯಾಪ್ಚರನ್ನು ಮಾಡ್ತಾ ಇದ್ದೇವೆ. ಓಕೆ ಸ್ನೇಹಿತರೆ, ನಾವೀಗ ನಮ್ಮ ಫೋಟೋವನ್ನು ಕ್ಯಾಪ್ಚರ್ ಮಾಡಿದ್ದೀವಿ. ಈಗ ಸೈನನ್ನು ಅಪ್ಲೋಡ್ ಮಾಡಬೇಕು. ಈ ಸೈನನ್ನು ಅಪ್ಲೋಡ್ ಮಾಡಬೇಕಾದ್ರೆ ನೀವು ಫಿಕ್ಸಲನ್ನು ಮೂವ್ ಮಾಡಿಬಿಡಿ. ಇಲ್ಲಿ 50 mm by 20 mm ಅಂತ ಸೆಟಪ್ ಮಾಡಿಕೊಂಡು ಕ್ರಾಪ್ ಮಾಡ್ಕೊಳ್ಳಿ. ಅದನ್ನು ಇಮೇಜ್ ಫಾರ್ಮೆಟ್ನಲ್ಲಿ ಸೇವ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಿ ಸ್ನೇಹಿತರೆ, ಅಪ್ಲೋಡ್ ಆಗುತ್ತೆ. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿರಲಿ. ಇದು 49 KB ಅಂಡರ್ ಇರಬೇಕು. ಅಂದರೆ 30 KB ಮ್ಯಾಕ್ಸಿಮಮ್ಮು, ಮಿನಿಮಮ್ ಅಂದರೆ 30 KB, ಮ್ಯಾಕ್ಸಿಮಮ್ ಅಂದರೆ 49 KB ಇರಬೇಕಿದು. ನೋಡ್ತಾ ಇದ್ರಿ ಇಲ್ಲಿ, ಯುವರ್ ಅಪ್ಲೋಡೆಡ್ ಸಿಗ್ನೇಚರ್ ಈಸ್ ನಾಟ್ ಆ್ಯಸ್ ಪರ್ ಸ್ಟ್ಯಾಂಡರ್ಡ್, ಪ್ಲೀಸ್ ಅಪ್ಲೋಡ್ ವ್ಯಾಲಿಡ್ ಸಿಗ್ನೇಚರ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ವೈಟ್ ಬ್ಯಾಕ್ಗ್ರೌಂಡ್ ಇಲ್ಲ, ಇಲ್ಲಿ ಸ್ಮಾಲ್ ಡಾಟ್ ಇದೆ, ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಕಂಪಲ್ಸರಿಯಾಗಿ ಈ ಸೈನನ್ನು ಬ್ಲ್ಯಾಕ್ ಇಂಕ್ಲೇ ಮಾಡಬೇಕಾಗತ್ತೆ, ಅಂದರೆ ಮಾತ್ರ ಇದು ಅಪ್ಲೋಡ್ ಆಗುತ್ತೆ. 50 mm ಮತ್ತು 20 mm ಸೈಜಲ್ಲಿ 49 KB ಅಂಡರಲ್ಲಿ ಬ್ಲ್ಯಾಕ್ ಸೈನಲ್ಲಿ ಮಾತ್ರ ಈ ಸಿಗ್ನೇಚರ್ ಅಪ್ಲೋಡ್ ಆಗುತ್ತೆ. ಬಿಟ್ಟರೆ ಯಾವುದೇ ರೀತಿಯಿಂದ ಈ ಸಿಗ್ನೇಚರ್ ಅಪ್ಲೋಡ್ ಆಗೋದಿಲ್ಲ. ಸೊ ಅದನ್ನು ಮೇಂಟೈನ್ ಮಾಡಿ. ನೋಡ್ತಾ ಇದ್ದೀರಾ, ಎಲ್ಲ ಡೀಟೇಲ್ಸು ಸೇವ್ ಆಗಿದೆ. ಇವಾಗ ದೆನ್ ಇವಾಗ RRB ಸೆಲೆಕ್ಟೆಡ್ ಬೆಂಗಳೂರು ಆಲ್ರೆಡಿ ಮಾಡಿದ್ದೀನಿ. ನಾನಿವಾಗ ಸೆಕ್ಷನ್ ಕಂಟ್ರೋಲರ್ ಜಾಬ್ಗೆ ಅರ್ಜಿಯನ್ನು ಹಾಕ್ತಾ ಇರೋದ್ರಿಂದ ಅದನ್ನು ನಾನು ಇಲ್ಲಿ ಪ್ಲಸ್ ಅಂತ ಕ್ಲಿಕ್ ಮಾಡಿದಾಗ ಅದು ಇಲ್ಲಿ ಬಂದು ರೈಟ್ ಸೈಡ್ಗೆ ಜಂಪ್ ಆಗುತ್ತೆ. ಸೊ ನಾವಿವಾಗ ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ಆ್ಯಸ್ ಯೂಸ್ವಲ್ ನಿಮ್ಮ ಪ್ಲೇಸನ್ನು ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಸೈನು ಇಲ್ಲಿ ಆಲ್ರೆಡಿ ಬಂದಿರುತ್ತೆ. ಸೇವ್ ಅಂತ ಕ್ಲಿಕ್ ಮಾಡಿ.
ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಡಾಟಾ ಎಲ್ಲನೂ ಕೂಡ ಈ ರೀತಿಯಾಗಿ ಶೋ ಆಗುತ್ತೆ ಸ್ನೇಹಿತರೆ. ಎಲ್ಲ ಡೀಟೇಲ್ಸನ್ನು ಒಂದು ಸಾರಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿಕೊಂಡು ಅರ್ಜಿಯನ್ನು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಈ ರೀತಿಯಾಗಿ ಕಾಣಿಸುತ್ತೆ. ನಾನಿವಾಗ ಇದಕ್ಕೆ OBC ಇನ್ನು ಕರೆಕ್ಟಾಗಿ ಆ್ಯಡ್ ಮಾಡದೇ ಇರೋದ್ರಿಂದ ಅಪ್ಲಿಕೇಶನನ್ನು ಈಗ ಪೆಂಡಿಂಗಲ್ಲಿ ಇಡ್ತಾ ಇದ್ದೀನಿ. ಯಾಕಂದರೆ OBC ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅದು ಬಂದ ತಕ್ಷಣ ಅರ್ಜಿಯನ್ನು ಸಬ್ಮಿಟ್ ಮಾಡಬೇಕು. ಸೊ ಹಾಗಾಗಿ ಅಪ್ಲಿಕೇಶನ್ ಇಲ್ಲಿಂದ ಏನಾಗುತ್ತಪ್ಪ ಅಂದರೆ ಸ್ನೇಹಿತರೆ, ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಪೇಮೆಂಟ್ ಸ್ಟೇಜ್ಗೆ ಮೂವ್ ಆಗುತ್ತೆ. UPI ಆಪ್ಷನ್ ಯೂಸ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಪೇಮೆಂಟನ್ನು ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ ಫೈನಲ್ ಪ್ರಿಂಟ್ಔಟ್ ಬರುತ್ತೆ. ಆ ಪ್ರಿಂಟ್ಔಟನ್ನು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗಾಗಿ ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ. ಸೊ ಇದು ಸ್ನೇಹಿತರೆ ಈ ದಿನದ ಮಾಹಿತಿ. ಸೆಕ್ಷನ್ ಕಂಟ್ರೋಲರ್ ಜಾಬ್ಗೆ ಆನ್ಲೈನ್ ಅಪ್ಲಿಕೇಶನ್ನ ಅಪ್ಲೈ ಮಾಡಿ. ನೀವು ಡಿಗ್ರಿ ಮುಗಿದಿದ್ರೆ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತಾನೆ ಸ್ನೇಹಿತರೆ. ನಮಸ್ಕಾರ.